ಅಜ್ಜಯ್ಯನ ಸನ್ನಿಧಿಯಲ್ಲಿ ಕನಕಪುರ ಬಂಡೆ ಪ್ರತ್ಯಕ್ಷವಾಗಿದ್ದಾರೆ. ಸತತ ಪ್ರಯತ್ನಗಳ ನಂತರವೂ ಕೂಡ ಯಾವುದೂ ಕೂಡ ಕೈಗೂಡ್ತಾ ಇಲ್ಲ. ಈಗ ದೇವರ ಮೊರೆ ಹೋಗಿದ್ದಾರೆ. ಮತ್ತೆ ಡಿ ಕೆ ಶಿವಕುಮಾರ್ ನಡುವಿನ ಕೆರೆಯಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಅಲ್ಲಿ ಅಜ್ಜಯ್ಯನ ಮೊರೆ ಹೋಗಿದ್ದಾರೆ. ಡಿ ಕೆ ಶಿ ಭಕ್ತಿ ಪರವಶದಲ್ಲಿ ಮುಳುಗಿ ತೇಲ್ತಾ ಇದ್ದಾರೆ. ಯಾಕಂದರೆ ಏನು ಪ್ರಯತ್ನಗಳು ಮಾಡಿದರೂ ಕೂಡ ಫಲ ಸಿಗ್ತಾನೇ ಇಲ್ಲ. ಅಜ್ಜಯ್ಯನ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್. ಮತ್ತೊಮ್ಮೆ ದೇವರ ಮೊರೆ ಹೋಗ್ತಾ ಇದ್ದಾರೆ. ಅಜ್ಜಯ್ಯನ ಸನ್ನಿಧಿಯಲ್ಲಿ ಮಹಾ ಸಂಕಲ್ಪವನ್ನು ಮಾಡಿದ್ದಾರೆ. ರಾಜಕೀಯ ಬಿರುಗಾಳಿಯ ನಡುವೆನೇ ಅಜ್ಜಯ್ಯನ ಮೊರೆ ಹೋಗಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಗುರುಗಳ ಪಾದಕ್ಕೆ ಶರಣಾಗಿದ್ದಾರೆ ಶಿಷ್ಯ. ಈಗ ನಡುವಿನ ಕೆರೆ ಅಜ್ಜಯ್ಯನ ಆಶೀರ್ವಾದವನ್ನು ಪಡೆದಿದ್ದಾರೆ ಡಿ ಕೆ ಶಿವಕುಮಾರ್. 2026ರ ಬೃಹತ್ ಧರ್ಮ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್. ರಾಜಕೀಯ ಏರಿಳಿತ ನಡುವೆನೇ ಗುರುವಿನ ಸಲಹೆಯನ್ನು ಪಡೆಯೋಕೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬಂದರು. ಏನೂ ಕೂಡ ವರ್ಕೌಟ್ ಆದಂತೆ ಕಾಣ್ತಾ ಇಲ್ಲ. ಹೀಗಾಗಿ ಗುರುವಿನ ಮೊರೆ ಹೋಗಿದ್ದಾರೆ. ಗುರುವೇ ನಿನ್ನ ಪಾದವೇ ನನಗೆ ಗತಿ ಅಂತ ಹೇಳಿ ಮತ್ತೆ ಅಜ್ಜಯ್ಯನ ಸನ್ನಿಧಿಗೆ ಬಂದಿರುವಂಥದ್ದು. ಏನೋ ಒಂದು ಗೊಂದಲ ಇದೆ ಮುಖದಲ್ಲಿ. ಅದಕ್ಕೇನೆ ಈ ರೀತಿಯಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೆ ದೇವರ ಮೊರೆ ಹೋಗ್ತಾ ಇದ್ದಾರೆ. ಅಜ್ಜಯ್ಯನ ಪಾದಕ್ಕೆ ಬಂದು ಮೊರೆಯನ್ನು ಇಡ್ತಾ ಇದ್ದಾರೆ. ರಾಜಕೀಯದ ಏರಿಳಿತ, ಕೆಲವೊಂದು ಬಿರುಗಾಳಿಗಳ ಮಧ್ಯೆ ಸಿಲುಕಿಕೊಂಡಿದ್ದಾರೆ. ಸಾಕಷ್ಟು ಆತಂಕಗಳಿದೆ ಮನಸ್ಸಲ್ಲಿ. ಅವೆಲ್ಲವನ್ನು ಕೂಡ ದೂರ ಮಾಡಿಕೊಳ್ಬೇಕು. ಇದಕ್ಕೋಸ್ಕರ ಅಜ್ಜಯ್ಯನ ಸನ್ನಿಧಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಭಕ್ತಿಯ ಒಂದು ರೂಪದಲ್ಲಿ ತಮ್ಮ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ನಾನು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದರೂ ಕೂಡ ಯಾವುದೂ ನನ್ನ ಕೈ ಸೇರ್ತಾ ಇಲ್ಲ. ಗುರುವೇ ದಯಮಾಡಿ ನನ್ನ ಮನವಿಯನ್ನು ಒಪ್ಕೊಳ್ಳಿ, ನನಗೆ ದಾರಿಯನ್ನು ತೋರಿಸಿ ಅಂತ ಹೇಳಿ ಅಜ್ಜಯ್ಯನ ಮೊರೆ ಹೋಗಿರುವಂಥದ್ದು. ಅಜ್ಜಯ್ಯನ ಸನ್ನಿಧಿಯಲ್ಲಿ ಮಹಾ ಸಂಕಲ್ಪವನ್ನು ಮಾಡಿದ್ದಾರೆ. ಏನು ಮುಂದೆ ಬರುವಂತಹ ಸಂಕಷ್ಟಗಳು ಮತ್ತು ಕೆಲವೊಂದು ಹೇಳಿಕೆಗಳು, ರಾಜಕೀಯವಾದಂತಹ ವಿಚಾರಗಳು ಅವೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಎದುರಿಸಬೇಕಾಗಿದೆ. ಸಿಎಂ ಸ್ಥಾನಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮುಂದೆ ಬರುವಂತಹ ಚುನಾವಣೆ ಏನಿದೆ ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಎದುರಿಸಬೇಕಾಗಿದೆ. ಅದಕ್ಕಾಗಿ ಕಾರ್ಯತಂತ್ರಗಳನ್ನು ಮಾಡಬೇಕು. ಮತ್ತು ಸಾಕಷ್ಟು ಜನರ ಬೆಂಬಲ ಬೇಕು. ಅದೇ ರೀತಿಯಾಗಿ ಬೇರೆ ನಾಯಕರ ವಿರೋಧವೂ ಕೂಡ ಇದೆ ಇವರು ಸಿಎಂ ಆಗೋಕೆ. ಹೀಗಿರುವಾಗ ಇವೆಲ್ಲ ಅಡೆತಡೆಗಳನ್ನು ಮೆಟ್ಟಿ ನಿಲ್ಲಬೇಕಾಗಿದೆ ಡಿ ಕೆ ಶಿವಕುಮಾರ್. ಈಗ ಅವರಿಗಿರುವಂಥದ್ದು ಒಂದೇ ದಾರಿ, ದೇವರ ಮೊರೆ ಹೋಗುವಂಥದ್ದು. ನೋಡಿ, ಇದೇ ಡಿ ಕೆ ಶಿವಕುಮಾರ್ ಹಿಂದೆ ಹೇಳಿದ್ರು ಒಂದು ಮಾತನ್ನು, ಪ್ರಯತ್ನಗಳು ವಿಫಲವಾಗುತ್ತೆ ಹೊರತು ಪ್ರಾರ್ಥನೆಗಳು ಯಾವತ್ತೂ ಕೂಡ ವಿಫಲವಾಗೋಕೆ ಹೋಗೋದಿಲ್ಲ. ನಾನು ನಿರಂತರವಾಗಿ ಪ್ರಾರ್ಥನೆಯನ್ನೇ ಮಾಡ್ತಾ ಇದ್ದೇನೆ ವಿನಃ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಂತ ಹೇಳಿದರು. ಅಂದರೆ ಅವರ ಪ್ರಕಾರ ಏನು, ನಾವು ಪದೇ ಪದೇ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಫೇಲ್ಯೂರ್ ಆಗ್ತೀವಿ ನಿಜ. ಆದರೆ ದೇವರ ಬಳಿ ಇಟ್ಟಂತಹ ಮೊರೆ ಪ್ರಾರ್ಥನೆ ಅದ್ಯಾವುದೂ ಕೂಡ ಸುಳ್ಳಾಗೋದಿಲ್ಲ, ವಿಫಲವಾಗೋದಿಲ್ಲ. ಲೇಟ್ ಆದರೂ ಕೂಡ ಅದು ನಮಗೆ ಸಿಗುತ್ತೆ. ದೇವರ ಒಂದು ಆಶೀರ್ವಾದ ಬಂದೇ ಬರುತ್ತೆ ನಮಗೆ. ನಾನು ಅಂದ್ಕೊಂಡಿದ್ದು ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಆ ಮಾತನ್ನು ಹೇಳಿದರು. ಅದನ್ನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹೈಕಮಾಂಡ್ ಜೊತೆ ಹೋಗಿ ಮಾತಾಡ್ಕೊಂಡು ಬಂದು ಮೀಟ್ ಆದರೂ ಕೂಡ ಏನೂ ಕೂಡ ಅಲ್ಲಿ ಆದಂತೆ ಕಾಣ್ತಾ ಇಲ್ಲ. ಅದಕ್ಕೆ ಈಗ ಮತ್ತೆ ದೇವರ ಮೊರೆ ಹೋಗ್ತಾ ಇದ್ದಾರೆ. ಅಜ್ಜಯ್ಯನ ಪಾದಕ್ಕೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರಿಗಿರುವಂತಹ ಸಂಕಷ್ಟಗಳನ್ನು ದೂರ ಮಾಡು ಅಂತ. ರಾಜಕೀಯ ಬಿರುಗಾಳಿ ನಡುವೆನೇ ದೊಡ್ಡ ಮಟ್ಟದ ನಡೆಯನ್ನು ನಡೆದುಕೊಳ್ತಾ ಇದ್ದಾರೆ. ಅದು ಧಾರ್ಮಿಕವಾಗಿ ಡಿ ಕೆ ಶಿವಕುಮಾರ್ ಅವರ ಈ ರೀತಿಯಾದಂತಹ ನಡವಳಿಕೆಗಳನ್ನೇ ನಮಗೆ ರಾಜಕೀಯದಲ್ಲಿ ಜಾಸ್ತಿ ಚರ್ಚೆಗೆ ಈಡು ಮಾಡುವಂಥದ್ದು, ಕೆಲವೊಂದು ಚರ್ಚೆಗಳನ್ನು ಹುಟ್ಟಾಕುವಂಥದ್ದು. ಗುರುಗಳ ಪಾದಕ್ಕೆ ಶಿಷ್ಯ ಬಂದು ಬಿದ್ದಿದ್ದಾನೆ, ಆದರೆ ಇದರ ಅರ್ಥ ಏನು ಅಂತ ರಾಜಕೀಯವಾಗಿ ಚರ್ಚೆ ಆಗುತ್ತೆ, ಅದು ಬೇರೆ ವಿಚಾರ. ಯಾಕಂದರೆ ಈ ಹಿಂದೆ ಸಾಕಷ್ಟು ದೇವಸ್ಥಾನಗಳಿಗೆ ಹೋಗಿದ್ರು, ಅಲ್ಲಿ ಪೂಜೆ ಹೋಮ ಎಲ್ಲವನ್ನು ಕೂಡ ಮಾಡಿಸಿದ್ರು. ಈಗ ಅಜ್ಜಯ್ಯನ ಆಶೀರ್ವಾದ ಪಡೆಯೋಕೆ ಬಂದಿದ್ದಾರೆ. ಅದರಿಂದ ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ಯಾವ ಸೂಚನೆಯನ್ನು ಕೊಡ್ತಾರೆ ಅಜ್ಜಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಆ ನಿರೀಕ್ಷೆಯಲ್ಲಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಅಜ್ಜಯ್ಯನ ಮಾತೇ ವೇದವಾಕ್ಯ ಆಗಿತ್ತು. ಯಾಕಂದ್ರೆ ಅವ್ರೇನು ಹೇಳ್ತಾರೆ ಅದು ಕೇಳ್ತಾರೆ. ಮಧ್ಯಾಹ್ನ 2:30ಕ್ಕೆ ದರ್ಶನ ಪಡೆದಿದ್ದಾರೆ. 3 ಗಂಟೆಗೆ ಭಕ್ತಿ ಸಾಗರದಲ್ಲಿ ಡಿ ಕೆ ಶಿ ಮುಳುಗಿ ಹೋಗಿದ್ದಾರೆ. ಅಜ್ಜಯ್ಯನ ಗದ್ದಿಗೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಡಿ ಕೆ ಶಿವಕುಮಾರ್. ರಾಜಕೀಯ ಲೆಕ್ಕಾಚಾರಕ್ಕೆ ಅಜ್ಜಯ್ಯನ ಬಲ ಬೇಕಾಗಿದೆ, ಅದಕ್ಕೆ ಬಂದಿದ್ದಾರೆ. ಈಗಿನ ಬೆಳವಣಿಗೆಗಳ ಬೆನ್ನಲ್ಲೇನೆ ಈ ಭೇಟಿ ಏನಿದೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಪ್ರತಿ ಬಾರಿಯೂ ಸಂಕಷ್ಟ ಬಂದಾಗಲೂ ಕೂಡ ನೊಣವಿನ ಕೆರೆಗೆ ಓಡಿ ಬರ್ತಾರೆ ಡಿ ಕೆ ಶಿವಕುಮಾರ್ ಅಜ್ಜಯ್ಯನ ಆಶೀರ್ವಾದ ಪಡೆಯೋಕೆ. ಅಜ್ಜಯ್ಯನ ಅಪ್ಪಣೆಗಾಗಿ ಕಾಯ್ತಾ ಇರ್ತಾರೆ ಡಿ ಕೆ ಶಿ ಯಾವಾಗಲೂ ಕೂಡ. ಧರ್ಮಸಭೆಯಲ್ಲಿ ಕುಳಿತಂತಹ ಡಿ ಕೆ ಶಿ ತಲೆಯಲ್ಲಿ ಏನಿದೆ ಹೊಸ ಪ್ಲಾನ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ.
ಅಧ್ಯಯನ ಶಕ್ತಿಯನ್ನು ಪಡೆದು ಬೆಂಗಳೂರಿಗೆ ಮರಳುತ್ತಾರೆ ಡಿ ಕೆ ಶಿವಕುಮಾರ್. ಆನಂತರ ಏನು ಪ್ಲಾನ್ ಇದೆ ಅವ್ರದ್ದು? DCM ಡಿ ಕೆ ಶಿವಕುಮಾರ್ಗೆ ಅಧ್ಯಯನ ಮಾತು ಅಂದರೆ ಅದು ತುಂಬ ವೇದವಾಕ್ಯದ ಥರ ಪಾಲಿಸ್ತಾರೆ. ಯಾಕಂದರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಗಮನಿಸಿದ್ದೀವಿ ನಾವು. ಇವತ್ತು ಮಧ್ಯಾಹ್ನ 2:30 ಗಂಟೆಗೆ ಹೋಗಿ ದರ್ಶನ ಮಾಡಿದರೆ 3 ಗಂಟೆಗೆ ಅಲ್ಲಿ ಕೂತ್ಕೊಂಡಿದ್ದಾರೆ. ಆದರೆ ಅವರ ತಲೆಯಲ್ಲಿ ಏನಿದೆ? ವಿಶೇಷ ಪೂಜೆಯನ್ನು ಕೂಡ ಮಾಡಿಸಿದ್ದಾರೆ ಗದ್ದುಗೆಗೆ ಹೋಗಿ. ಈ ಅಜ್ಜಯ್ಯನ ಬಳಿ ಪ್ರತಿ ಬಾರಿಯೂ ಕೂಡ ಬರ್ತಾರೆ. ಯಾವ ಸಮಯದಲ್ಲಿ ಡಿ ಕೆ ಶಿವಕುಮಾರ್ಗೆ ಸಂಕಷ್ಟ ಎದುರಾಗಿರುತ್ತೋ, ಈ ಸಮಸ್ಯೆಗಳನ್ನು ನಾನು ಒಬ್ಬನೇ ಎದುರಿಸೋಕೆ ಆಗಲ್ಲ ಅನ್ನುವಂಥ ಮನಸ್ಥಿತಿಗೆ ಬರ್ತಾರೋ ಆ ಸಮಯದಲ್ಲಿ ಒಂದು ಅಜ್ಜಯ್ಯನ ಹತ್ರ ಕೂರ್ತಾರೆ. ನನಗೆ ನಿನ್ನ ಬಲ ಬೇಕೇ ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಅದೇ ರೀತಿಯಾಗಿ ಈಗ ನಡೆದುಕೊಳ್ತಾ ಇದ್ದಾರೆ. ಈ ವಿಚಾರ ಏನಿದೆ ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗ್ತಾ ಇದೆ, ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತಹ ಎಲ್ಲ ಕೆಲಸಗಳು, ಅವರು ಕೊಡ್ತಾ ಇರುವಂತಹ ಕೆಲವೊಂದು ಹೇಳಿಕೆಗಳು, ಅವರು ನಡೆ, ಇವೆಲ್ಲವೂ ಕೂಡ ಚರ್ಚೆಗೆ ಕಾರಣವಾಗ್ತಾ ಇದೆ. ದಿಢೀರಂತ ಈ ದೇವಸ್ಥಾನದ ಭೇಟಿ ಯಾಕೆ? ಇದು ಮೊದಲೇ ನಿಗದಿಯಾಗಿತ್ತಾ, ಅಥವಾ ಈಗ ತೆಗೆದುಕೊಂಡ ನಿರ್ಧಾರನ, ಅಥವಾ ದೆಹಲಿಯಿಂದ ತುಂಬ ಬೇಸರವಾಗಿ ಬಂದು ಇಲ್ಲಿ ಅಜ್ಜಯ್ಯನ ಮೊರೆ ಹೋಗಿರುವುದಾ? ಈ ರೀತಿಯಾದ ಪ್ರಶ್ನೆ ನಿಜಕ್ಕೂ ಕೂಡ ಮೂಡುತ್ತೆ. ಅಷ್ಟೇ ಅಲ್ಲ, ಡಿ ಕೆ ಶಿವಕುಮಾರ್ ಬಣದ ನಾಯಕರಲ್ಲಿಯೂ ಕೂಡ ಇದರ ಬಗ್ಗೆ ಬೇಸರ ವ್ಯಕ್ತವಾಗುತ್ತೆ. ಏನಿದು ನಮ್ಮ ನಾಯಕ ಎಲ್ಲ ರೀತಿಯಾಗಿ ಪ್ರಯತ್ನ ಪಡ್ತಾ ಇದ್ರು, ಯಾವುದು ಕೂಡ ಆಗ್ತಾ ಇಲ್ವಲ್ಲ ಅಂತ. ಇನ್ನೊಂದು ಕಡೆ CM ಬಣದ ನಾಯಕರೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ, ಅದೇನೇ ಆದರೂ ಸರಿ ನಾವು ಬಿಟ್ಕೊಡೋದಿಲ್ಲ ಅಂತ. ನೀವು ಯಾವ ಪ್ರಯತ್ನವನ್ನು ಮಾಡಿದ್ರು ಸರಿ, ಪ್ರಾರ್ಥನೆಯನ್ನು ಮಾಡಿದ್ರು ಸರಿ, ಮತ್ತೊಂದು ಏನೇ ಮಾಡಿದ್ರು ಸರಿ, ನಾವಂತೂ ನಮ್ಮ ನಾಯಕನ ಬಿಟ್ಕೊಡಲ್ಲ ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಡಿ ಕೆ ಶಿವಕುಮಾರ್ ಹೇಳ್ತಾರೆ, ತಾಳ್ಮೆಗೂ ಒಂದು ಮಿತಿ ಇರುತ್ತೆ, ನಾನು ತಾಳ್ಮೆಯಿಂದ ಕಾಯ್ತೀನಿ ಅಂತ. ಇದೇ ವಿಚಾರವಾಗಿ ಡಿ ಕೆ ಸುರೇಶ್ ಮಾತನಾಡ್ತಾರೆ. ಸಮಯ ಬಂದಾಗ ಆಡಿದ ಮಾತಿನಂತೆ ನಡೆದುಕೊಳ್ತಾರೆ CM ಸಿದ್ದರಾಮಯ್ಯವರು. ಇಲ್ಲ, ಲೇಟ್ ಆದರೂ ಪರವಾಗಿಲ್ಲ, ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನುವಂಥದ್ದು. ಇದೇ ವಿಚಾರವನ್ನು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೇಳಿದಾಗ ಸ್ವಲ್ಪ ಗರಂ ಆಗಿ ಮಾತನಾಡಿದರು. ಪದೇ ಪದೇ ಆ ವಿಚಾರವನ್ನು ಯಾಕೆ ಮಾತಾಡ್ತೀರಿ ಅಂತ. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಈ ನಡೆ ಚರ್ಚೆಗೆ ಕಾರಣವಾಗ್ತಾ ಇದೆ. ನಿನ್ನೆಯ ತನಕ ದೆಹಲಿಯಲ್ಲೇನೆ ಕೂತ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಅವರು. CM ಸ್ಥಾನಕ್ಕಾಗಿ ಪಟ್ಟಿಡಿದು ಕೂತಿದ್ರು. ಕನಕಪುರ ಬಂಡೆ ಏನೂ ಕೂಡ ವರ್ಕೌಟ್ ಆದಂತೆ ಕಾಣ್ತಾ ಇಲ್ಲ. ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ಅವರೆಲ್ಲರ ಹತ್ರ ಹೋಗಿ ಭೇಟಿ ಮಾಡಿದ್ರು, ಮಾತನಾಡಿದ್ರು. ಅದೇನಾಯಿತು ಗೊತ್ತಾಗ್ತಾ ಇಲ್ಲ ಅಲ್ಲಿ. ಇದೀಗ ಡಿ ಕೆ ಶಿವಕುಮಾರ್ ನಡುವಿನ ಕೆರೆ ಅಜ್ಜಯ್ಯನ ಮೊರೆ ಹೋಗ್ತಾ ಇದ್ದಾರೆ. ಏನು ಹೇಳಿದ್ರಲ್ಲ ಹಾಗಾದರೆ ವರಿಷ್ಠರೆಲ್ಲರೂ ಕೂಡ ಬೆಂಗಳೂರಿನಿಂದ ನಡುವಿನ ಕೆರೆಗೆ ಅಜ್ಜಯ್ಯನ ಪಾದಕ್ಕೆ ಹೋಗಿ ನಮಿಸ್ತಾ ಇದ್ದಾರೆ. ಅಜ್ಜಯ್ಯನ ಕೃಪೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಗೆಲುವಿಗೆ ಈ ಅಜ್ಜಯ್ಯನ ಆಶೀರ್ವಾದ ತುಂಬ ಮುಖ್ಯವಾಗ್ತಾ ಹೋಗುತ್ತೆ. ದೈವ ಬಲಕ್ಕಾಗಿ ಕೈ ನಾಯಕರ ಕಸರತ್ತು ನಡೀತಾ ಇದೆ. ನಿನ್ನೆ ತನಕ ದೆಹಲಿಯಲ್ಲೇ ಇದ್ದರು, ಘಟಾನುಘಟಿ ನಾಯಕರನ್ನು ಭೇಟಿ ಮಾಡಿದ್ರು. ಹೈಕಮಾಂಡ್ ವರಿಷ್ಠ ನಾಯಕರ ಜೊತೆ ಗಂಟೆ ಅರ್ಧ ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ರು. ಹೇಳ್ತಾ ಇದ್ರು, ನಾನು ದೆಹಲಿಗೆ ಬಂದಿರೋದೇ ಒಂದು ವಿಚಾರವನ್ನು ಮಾತನಾಡೋಕ್ಕಲ್ಲ, ಎಲ್ಲ ವಿಚಾರವನ್ನು ಮಾತನಾಡ್ತೀನಿ. ನಾನು ಬಂದಿದ್ದೀನಿ ಅಂದಮೇಲೆ ಎಲ್ಲ ವಿಚಾರದ ಬಗ್ಗೆ ಮಾತುಕತೆ ಆಗುತ್ತೆ, ಚರ್ಚೆ ಕೂಡ ಆಗುತ್ತೆ, ಅದರ ಬಗ್ಗೆ ಯಾವುದೇ ಡೌಟ್ ಬೇಡ. ಆದರೆ ಮಾತಾಡಿರುವಂತಹ ಎಲ್ಲ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಹೇಳ್ಬೇಕಂತ ಏನಿಲ್ಲ. ಕೆಲವೊಂದು ವಿಚಾರವನ್ನು ಬಹಿರಂಗವಾಗಿ ನಾನು ಮಾತಾಡೋಕ್ಕೆ ಸಾಧ್ಯ ಇಲ್ಲ ಕೂಡ. ಹೀಗಾಗಿ ನಾವು ಕೆಲವೊಂದು ಮಾತುಕತೆ ಆಗಿದೆ, ನಡೆದುಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು. ಆದರೆ ಈಗ ದೆಹಲಿಯಿಂದ ಬಂದು ಅಜ್ಜಯ್ಯನ ಮೊರೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಬಲ ಬೇಕಾಗಿದೆ. ಈಗ ದೈವದ ಬಲದಿಂದಾನೇ ಎಲ್ಲವೂ ಕೂಡ ಸಾಧ್ಯ. ನೋಡಿ, ನಾವೇನೇ ಪ್ರಯತ್ನ ಪಟ್ಟರು, ಎಷ್ಟೇ ಕೆಲಸವನ್ನು ಮಾಡಿದ್ರೂ ಕೂಡ ಕೊನೆಯದಾಗಿ ನಾವು ದೈವದ ಮೊರೆ ಹೋಗ್ತೀವಿ. ಯಾಕೆ? ದೇವರ ಆಶೀರ್ವಾದ ಇದ್ದರೆ ಮಾತ್ರ ಆ ಕೆಲಸ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ. ಮತ್ತು ಎಲ್ಲೋ ಒಂದು ಕಡೆ ನಾನು ಸೋಲ್ತಾ ಇದ್ದೀನಿ, ನನ್ನ ಶಕ್ತಿ ಕುಗ್ತಾ ಇದೆ ಅಂದಾಗ ದೇವರ ಮೊರೆ ಹೋದರೆ ಮನಸ್ಸಿಗೆ ನೆಮ್ಮದಿ, ಶಾಂತಿ ಮತ್ತು ಧೈರ್ಯ ಕೂಡ ಸಿಗುತ್ತೆ. ಹೀಗಾಗಿ ಇದೇ ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಂತೆ ಕಾಣ್ತಾ ಇದೆ. ಈಗ ಅಜ್ಜಯ್ಯನ ಮೊರೆ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನೆಲ್ಲರನ್ನೂ ಕೂಡ ಭೇಟಿ ಮಾಡಿದ್ರು. ಆದರೂ ಕೂಡ ಅವರ ಮನಸ್ಸಲ್ಲಿ ಏನೋ ಒಂದು ನೋವಿದೆ. ಇದೀಗ ಒಂದು ಸೀದಾ ಅಜ್ಜಯ್ಯನ ಮೊರೆ ಹೋಗಿ ಅವರ ಪಾದವನ್ನು ಹಿಡ್ಕೊಂಡಿದ್ದಾರೆ. ನಮಗೆ ನಿಮ್ಮ ಬಲ ಬೇಕು, ಅಜ್ಜಯ್ಯನವರ ಕೃಪೆ ಬೇಕು, ಆ ನಂತರ ನಾನು ಏನು ಮಾಡಬೇಕು ರಾಜಕೀಯವಾಗಿ ಅದನ್ನು ಮಾಡ್ತೀನಿ ಅನ್ನುವಂಥ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಪ್ರತಿ ಬಾರಿ ನಡೆದುಕೊಳ್ಳುವಂತಹ ನಡೆ ಏನಿದೆ ಅದು ಯಾವಾಗಲೂ ಕೂಡ ಒಂದು ಹೊಸತನದಿಂದ ಇರುತ್ತೆ. ಆದರೆ ಇದು ಧಾರ್ಮಿಕ ವಿಚಾರ ಆಗಿರೋದ್ರಿಂದ ಡಿ ಕೆ ಶಿವಕುಮಾರ್ ಎಷ್ಟು ರಗಡ್ಡಾಗಿ ಹೇಳಿಕೆಗಳನ್ನು ಕೊಡ್ತಾರೋ ಅದೇ ರೀತಿಯಾಗಿ ಧಾರ್ಮಿಕವಾಗಿ ಅಷ್ಟೇ ಭಕ್ತಿಯಿಂದ ನಂಬ್ಕೊಳ್ತಾರೆ. ಅವರಿಗೆ ಯಾವಾಗೆಲ್ಲ ಕಷ್ಟ ಬರ್ತಾ ಇತ್ತಲ್ಲ ಅವಾಗೆಲ್ಲ ಕೂಡ ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ ಬಂದು ಬೇಡ್ಕೊಳ್ತಾರೆ. ನಾನು ಮುಂದೆ ಏನು ಮಾಡಬೇಕು, ಏನು ಮಾಡಿದ್ರೆ ಸೂಕ್ತ ಆಗುತ್ತೆ, ನನ್ನ ದಾರಿ ಈಸಿ ಆಗ್ತಾ ಹೋಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಬಂದು ಅಜ್ಜನ ಹತ್ರ ಬೇಡ್ಕೊಳ್ತಾರೆ. ಅದಕ್ಕೆ ತನ್ನದೇ ಆದಂತಹ ರೀತಿಯಲ್ಲಿ ಅಜ್ಜಯ್ಯ ಸೂಚನೆ ಕೂಡ ಕೊಟ್ಟಿದ್ದಾರೆ ಅನೇಕ ಬಾರಿ. ಈ ಬಾರಿ ಏನು ಹೇಳ್ತಾರೆ, ಏನು ಸೂಚನೆ ಸಿಗುತ್ತೆ, ಅದರಂತೆ ಡಿ ಕೆ ಶಿವಕುಮಾರ್ ಯಾವ ರೀತಿಯಾಗಿ ನಡೆದುಕೊಳ್ತಾರೆ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ.
ಯಾಕಂದರೆ ರಾಜಕೀಯದಲ್ಲಿ ಇದೇ ಚರ್ಚೆ ನಡೀತಾ ಇದೆ. ಅವರು ದೆಹಲಿಗೆ ಯಾವಾಗ ಹೋದ್ರೋ ಅವಾಗಿಂದ ಕೂಡ ಏನೋ ಒಂದು ಬೆಳವಣಿಗೆ ಆಗುತ್ತೆ, ಸಿಹಿ ಸುದ್ದಿಯನ್ನು ತರ್ತಾರೆ ಅಂತ ವೇಟ್ ಮಾಡ್ತಾ ಇದ್ರು. ಆದರೆ ಅದೇನೂ ಆಗಲಿಲ್ಲ. ಅದಕ್ಕೆ ಅಜ್ಜಯ್ಯನ ಮೊರೆ ಹೋಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.